ಈ ಹಾಳಾದ ಫೋನ್ ನಂಬರ್ ಒಂದು ಲಘುನ ಸಿಗಂಗೇ ಇಲ್ಲ ಅಂತೈತಿ. ಹ್ಮ್. ಯಾರ್ದು ಫೋನ್ ಕೆಲಸ ಮಾಡೋ ಮುಂದೆ ಬರ್ತೈತಿ? ಓ, ರಾಧವ್ವ. ರಾಧವ್ವ ಫೋನ್ ಹಚ್ಚಾಳ. ಹ್ಮ್. ಹೇಳವ್ವ ರಾಧವ್ವ, ಆರಾಮದಿಯಾ? ಹ್ಞೂ ನಾ ಲಕ್ಷ್ಮವ್ವ ಆರಾಮದೀನಿ ನೋಡು, ನೀನು ಆರಾಮದಿಯಾ? ನಾನು ಆರಾಮದೀನಿ ನೋಡು. ಏನು ಇವತ್ತು ಫೋನ್ ಹಚ್ಚಿಬಿಟ್ಟಿದಿ? ಅದು ಲಕ್ಷ್ಮವ್ವ, ನಿನ್ನ ತಾಯಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ನಾನು. ನೀ ಖಾಲಿ ಅದೇನು? ಖಾಲಿ ಅದಿ ಅಂತ ಅಂದ್ರೆ ನಾನು ನಿಮ್ಮ ಮನೆ ತಾಲೆ ಬರ್ತೀನಿ. ಆದರೆ ನಿಮ್ಮ ಮನೆ ಒಳಗೆ ಬರಂಗಿಲ್ಲ, ಅಲ್ಲೇ ಹಿತ್ತಲ್ದಾಗ ಎಲ್ಲರ ಬರ್ತೀನಿ. ಭಾಳ ಅಂದ್ರೆ ಭಾಳ ಮುಖ್ಯವಾದ ವಿಷಯ ಐತಿ ನೋಡು. ಮುಖ್ಯವಾದ ವಿಷಯನ? ಅದು ಏನನ್ನ ಫೋನಾಗ ಹೇಳಿ ನಡಿತೈತಿ, ಮತ್ತೆ ಇಲ್ಲಿ ತನಕ ಇದಕ್ಕೆ ಬರ್ತೀರಿ? ಅಯ್ಯೋ ಲಕ್ಷ್ಮವ್ವ, ಅದೆಲ್ಲ ಫೋನನಾಗ ಹೇಳೋದಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕೋ. ಇದ್ರಾಗ ನಿನ್ನ ಮಗನ ಭವಿಷ್ಯ ಐತಿ, ಅರ್ಥ ಮಾಡ್ಕೋ. ನೀನು ಬಾ ಅಂದ್ರೆ ಬರ್ತೀನಿ, ಮತ್ತಿಲ್ಲ ಅಂದ್ರೆ ನಿನ್ನಿಷ್ಟಪ್ಪ. ಏನು ನನ್ನ ಮಗನ ಭವಿಷ್ಯನ? ಏನು ಹೇಳಕ್ಕಂತಿದ್ದಿ ನೀನು? ಹ್ಞೂ ಲಕ್ಷ್ಮವ್ವ, ನಾ ಹೇಳೋದನ್ನು ಚಂದನತೆಂಗೆ ಕೇಳ. ನಾನಿವಾಗ ನಿಮ್ಮ ಮನೆ ತಾಲೆ ಬರ್ತೀನಿ. ಅದು ನಿಮ್ಮ ಮನೆ ಹಿತ್ಲೈತಲ್ಲ, ಅಲ್ಲಿರ್ತೀನಿ. ನೀನು ಲಘುನ ಬಂದ್ಬಿಡು. ನಿಮ್ಮ ತಾಲೆ ಭಾಳ ಅಂದ್ರೆ ಭಾಳ ಮುಖ್ಯವಾದ ವಿಷಯ ಐತಿ. ಏನೇ ಕೆಲಸ ಇದ್ರೂ ಎಲ್ಲ ಬಿಟ್ಟು ಮೊದಲು ಹಿತ್ತಲ್ದಾಗ ಬಾ. ಏನು ಅಂದಂಗೆ ಮನ್ಯಾಗ ಯಾರು ಅದಾರನ? ಮನ್ಯಾಗ ಅದಾರ ನಮ್ಮವ್ವ, ಆಮೇಲೆ ನನ್ನ ಗಂಡ ಅದಾರ. ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕಣ್ಣು ತಪ್ಪಿಸಿ ಬಾ ಹಿತ್ತಲ್ದಾಗ. ಮತ್ತು ಯಾರಿಗಾರ ಗೊತ್ತಾತಂದ್ರೆ ಸುಮ್ಮನೆ ನನ್ನ ಮೇಲೆ ಇಲ್ಲದ ಅಪವಾದನೆ ಬರುತ್ತೆ. ಏನೋ ನಿನಗೆ ಒಳ್ಳೇದಾಗಲಿ ಅಂತ ಹೇಳಕ್ಕಂತ ಬರಾಕುಂತೀನಿ ನಾನು. ಇದ್ರಾಗ ನನ್ನ ಸ್ವಾರ್ಥ ಏನಿಲ್ಲಪ್ಪ. ಅದೇನಪ್ಪ ಅದು? ನಿನ್ನ ಸ್ವಾರ್ಥ ಇಲ್ಲದೆ ಇರೋದು ನನಗೆ ಒಳ್ಳೆ ಆಗುವಂಥದ್ದು. ನೀನು ಯಾವಾಗ ಅಷ್ಟು ಒಳ್ಳೆಕ್ಕೆ ಆದಿಲ್ಲ ರಾದಿ? ಯವ್ವ, ನಾ ಒಳ್ಳೆಕಿನ ಅದೀನಿ, ಆದ್ರೆ ಯಾರು ನನ್ನನ್ನು ಅರ್ಥನ ಮಾಡ್ಕೊಳಂಗಿಲ್ಲ ಅಷ್ಟ. ಈಗೇನ ನೀ ಬಾ ಅಂದ್ರೆ ಬರ್ತೀನಿ, ಮತ್ತಿಲ್ಲ ಅಂದ್ರೆ ನೋಡು ತಲೆ ಹುಳ ಬಿಟ್ಟು ಬರಲೇ ಬೇಡ ಅಂತ ಅಂದ್ರೆ ಹೆಂಗ? ಬಾ ಬಾ, ಕಾಯ್ತಿರ್ತೀನಿ. ಸರಿ, ಈಗಲೇ ಬರ್ತೀನಿ ನೋಡು. ಆತು, ಲಗುನ ಬಾ. ಏನಿರ್ಬೋದು ಏನೋ ಹೇಳಕ್ಕೆ ಬರಾಕುಂತ ಈಕೆ. ಸರಿ, ಮೊದಲೇ ಹಿತ್ತಲ್ದಾಗ ಹೋಗ್ಬೇಕು. ನಾನು ಆಕೆಗೆ ಹೋಗಿ ನಿಂತ್ಕೊಳ್ಳಿ. ಬಂದ ಮೇಲೆ ತಾನ ಫೋನ್ ಹಚ್ತಾಳ, ಅವಾಗ ಹೋಗ್ತೀನಿ. ಈ ಬಿಸಿಲಾಗಿ ಅಲ್ಲಿ ಹೊರಗಡೆ ಹೋಗಿ ನಿಂತ್ಕೊಳ್ಳಿ ನಾನು. ಮೊದಲು ಲಕ್ಷ್ಮವ್ವನ ಮನೆ ತಲೆ ಹೋಗಿ ಆ ಕಡೆ ಈ ಕಡೆ ಯಾರೂ ಇಲ್ಲ ಅದನ್ನು ನೋಡಿ ಹೋಗ್ಬೇಕು. ಯಾಕಂದ್ರೆ ಮುಂದೆ ಈ ಮದುವೆ ನಿಂತ ಮೇಲೆ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಚೂರು ಅನುಮಾನ ಬರಬಾರ್ದು. ಹಂಗೆ ನಿಭಾಯಿಸ್ಬೇಕು ನಾನೀಗ. ರಾಧವ, ಈ ಮುದುಕಿ ಯಾಕೆ ಬಂತಪ್ಪ ಈಗ? ಏನ್ರಿ ಅತ್ಯಾರ? ಎಲ್ಲಿ ಹೊಂಟಿದೀಯ? ಏನು ಮನೆಯಾಗೇನು ವಾರೆ ಬದುಕೇನು ಇಲ್ಲನೇ ಇಲ್ಲನೇ ನಿನಗೆ? ಬರೇ ಮನಿ 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 ಓಣಿ 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 ತಿರ್ಗೋದಾನ ನಿನ್ನ ಕೆಲಸ? ಅತ್ಯಾರ ಯಾಕ್ರಿ ಹಂಗಂತೀರಿ? ಅದು ಇಲ್ಲೇ ಒಂದು ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಹೋಗಿ ಬರ್ತೀನಿ. ಈಗ ಇನ್ನೊಂದು ಸ್ವಲ್ಪ ದಿನದಾಗ ಮದ್ವಿನಿ ಎಲ್ಲ ಚಲೋ ಆಕೈತಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕೆಲಸ ಇತ್ತ, ಅದಕ್ಕೆ ಹೊಂಟಿದ್ದೆ ಹೊರಗಡೆ ಅಷ್ಟೇ. ನೀನು ಮದ್ವಿದ ಬಗ್ಗೆ ಕೆಲಸ ಮಾಡ್ತೀಯ? ಅದನ್ನು ನಾನು ನಂಬಬೇಕನ? ಎಲ್ಲಿ ಹೊಂಟಿದಿ ಮೊದಲು ನಿಜ ಬೊಗಳು ಬೊಗಳು, ಎಲ್ಲಿ ಹೊಂಟಿದಿ? ಎಲ್ಲೂ ಇಲ್ರಿ ಅತ್ಯಾರ, ಇಲ್ಲೇ ಇಲ್ಲೇ ಒಂದು ಸ್ವಲ್ಪ ಹಂಗೆ ಹೊಂಟೀನಿ. ಆ ಕಡೆ ಮನ್ಯಾಗ ಒಂದು ಸ್ವಲ್ಪ ಕೆಲಸ ಐತಾ, ಅದಕ್ಕೆ ಹೋಗಿ ಬರ್ತೀನಿ. ಏನು ಬೇಡ, ಸರಳ ಒಳಗಡೆ ನಡಿ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ. ನನ್ನ ಜೊತೆನಾ ರೀ ಅತ್ಯಾರ? ಏನ್ರಿ ಅದು? ಇಲ್ಲೇ ಹೇಳ್ರಿ, ನಡಿತೈತಿ. ಬೇಡ ಬೇಡ, ಇಲ್ಲೆಲ್ಲ ಬೇಡ, ಸರಿ ಕಾಣಂಗಿಲ್ಲ. ನೀ ನಡಿ ಒಳಗಡೆ. ಅಯ್ಯೋ ಅತ್ಯಾರ, ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೊಂಟೀನಿ. ದಯವಿಟ್ಟು ಈಗ ಕರಿಬೇಡ್ರಿ ಅತ್ಯಾರ. ಆಮೇಲೆ ಕೆಲಸ ಮುಗಿಸ್ಕೊಂಡು 10 ನಿಮಿಷದಾಗ ವಾಪಸ್ ಬಂದುಬಿಡ್ತೀನಿ ರೀ ಅತ್ಯಾರ. ಅವಾಗ ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ನೀವು ಏನು ಹೇಳ್ತೀರಿ ನೋಡ್ರಿ ಅದನ್ನೆಲ್ಲ ಕೇಳ್ತೀನಂತ. ಈಗ ಒಂದು 10 ನಿಮಿಷ ರೀ ಅತ್ಯಾರ, ಹಿಂಗೆ ಬಂದುಬಿಡ್ತೀನಿ. ಅಯ್ಯೋ, ನಾನು ನಿನ್ನ ಹತ್ರ ಅದೇ 10 ನಿಮಿಷನ ಮಾತಾಡ್ಬೇಕು. ನಾನು ಇಂಥ 10 ನಿಮಿಷ ಮಾತಾಡಿದ ಮೇಲೇ ನೀನು ಹೋಗಂತೆ ಅಂತ. ಬಾ, ನಾ ಒಳಗಡೆ ಕಾಯ್ತಿರ್ತೀನಿ, ಲಗುನ ಬಂದ್ಬಿಡು. ಹಾಳಾದ ಮುದುಕಿ ಎಲ್ಲಿಂದ ಒಕ್ಕರ್ಸ್ಕೊಂತ ಏನ? ನನಗೊಂದು ಬುದ್ಧಿನೇ ಇಲ್ಲ. ಇಲ್ಲೇ ನಿಂತ್ಕೊಂಡು ಫೋನ್ ಹಚ್ಚಿ ಮಾತಾಡಿದೆ. ಸುಮ್ಮನೆ ಸೀದಾ ಹೋಗಿ ಹೊರ ಹಿತ್ತಲ್ದಾಗ ನಿಂತ್ಕೊಂಡು ಲಕ್ಷ್ಮವ್ವ ಸ್ವಲ್ಪ ಹೊರಗಡೆ ಬಾ ಅಂತ ಹೇಳಿದ್ರು ನಡೀತಿತ್ತು. ನನಗೊಂದು ಬುದ್ಧಿನೇ ಇಲ್ಲ. ಏನು ಮಾತಾಡೋದೈತೆ ಏನು? ಛೇ, ಲಘು ಲಘುನ ಏನು 10 ನಿಮಿಷ ಅಂತ ಲಘು ಲಘುನ ಮಾತಾಡಿ ಹೋಗ್ತೇನೆ. ಈ ಮುದುಕಿ ಕಾಟ ಒಂದು ಯಾವಾಗ ತಪ್ಪತೈತಾನ ಅನಿಸ್ಬಿಟ್ಟೈತೆ ನನಗೆ. ಎಂತೆಂಥರ ಸಾಯ್ತಾರಂತ. ಈ ಮುದುಕಿಗಿನ ಸಾವ ಬರವಲ್ದು ನೋಡು. ಇನ್ನು ಎಷ್ಟು ವರ್ಷ ಬದುಕಿರ್ಬೇಕಂತ ಅಂತೈತಾನೆ ಎಲ್ಲ ನನ್ನ ಹಣೆ ಬರ. ಯವ್ವ ಯವ್ವ, ಲಲಿತವ್ವ, ಎಲ್ಲಾರು ಲಗುನ ಬರ್ರಿ, ಇಲ್ಲಿ ನಿಮ್ ತಾನೇನೋ ಮಾತಾಡೋದೈತಿ, ಲಗುನ ಬರ್ರಿ. ಏನು ಕಾಕ, ಇದಕ್ಕೆ ಭಾಳ ಖುಷಿಯಾಗಿದ್ದಂಗೆ ಅದೀದಿ? ಏನಾಯ್ತು?
ಹೇಳ್ತೀನಿ ಲೇ ನೀನದ ಕತ್ತಾಗ ಬಾಕಲ್ದಾಗ ನಿಂತಿಯಲ್ಲ ಒಳಗಡೆ ಬಾಯ್ತಾಗ ಮತ್ತು ನಿಂಗೊಂದು ಸ್ಪೆಷಲ್ಲ ಕರಿಬೇಕನ ಬಾಯ್ತಾಗ ಒಳಗ. ಅದೇನೋ ಮಾತಾಡೋದೈತಂತಂದ್ರೆ ಅಂತಲ್ಲ ಅತ್ತೆರ ನೀವನ ಯಾರೋ ಒಟ್ಟಿನಲ್ಲಿ ಲಘು ಲಘುನು ಹೇಳ್ರಿ ನಂದೊಂದು ಮುಖ್ಯವಾದ ಕೆಲಸ ಐತಿ ನಾ ಹೊರಗೆ ಹೋಗ್ಬೇಕು. ಹೌದು ಈ ಪಾಪ ದೊಡ್ಡದು ಏನದು ಗೋರ್ಮೆಂಟಿಂದ ಕೆಲಸ ಮಾಡ್ತಿದ್ದಿ ನೋಡು. ನೀನು ಫೈಲಿಗೆ ನೀ ಹೋಗಿ ಸೈನ್ ಹಾಕ್ಲಿಲ್ಲ ಅಂದ್ರೆ ಫೈಲ್ ಮುಂದಕ್ಕೆ ಹೋಗಂಗಿಲ್ಲ, ಅಲ್ಲಿ ಆಫೀಸ್ನಾಗ ಯಾವ ಕೆಲಸನೂ ನಡೆಯಂಗಿಲ್ಲ ನೋಡು. ರೀ ನನಗೆ ಕಾಡ್ಸಿದ್ದು ಸಾಕು, ಎಲ್ಲರೂ ನಕ್ಕಿದ್ದು ಸಾಕು. ಏನೋ ಮಾತಾಡೋದೈತಂತಲ್ಲ ಹೇಳ್ರಿ ಲಘುನ. ಏನು ಹೇಳು, ಏನೋ ಮಾತಾಡೋದೈತಂದಿಲ್ಲ. ಯವ್ವ ಬೀಗರು ಫೋನ್ ಹಚ್ಚಿದ್ರು, ಮೊನ್ನೆ ನಮ್ಮ ಲಲಿತಾ ನೋಡ್ಕೊಂಡು ಹೋಗಿದ್ರಲ್ಲ ಅವರು ಫೋನ್ ಹಚ್ಚಿದ್ರು. ಹೌದಾ, ಏನಂದ್ರೆ? ಮಂಜಪ್ಪ ಫೋನ್ ಹಚ್ಚಿದ್ನ. ಅವ್ರ ಮನ್ಯಾಗ ಚಂದ್ರು ಅದಾನಲ್ಲ, ಈ ಚಂದ್ರುಗ ಮದ್ವಿ ಜೋರಾಗಿ ಮಾಡ್ಕೊಡೋದು ಇನ್ನೂ ಬೇಡ ಅಂತ. ಅವನಿಗೂ ಜೋರಾಗಿ ಮದ್ವೆ ಆಗೋದು ಇಷ್ಟನ ಇಲ್ಲ ಅಂತ. ಅದಕ್ಕೆ ಸಿಂಪಲ್ ಆಗಿ ಅವ್ರ ಮನೆಯವರು ನಮ್ಮ ಮನೆಯವರು ಇಬ್ರು ಮನೆಯವರು ಹೋಗಿ ದೇವಸ್ಥಾನದಾಗ ತಾಳಿ ಕಟ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದಂತ ಹುಡುಗ. ಹಾಗಾಗಿ ಮನಿನೂ ಮಾರೋದು ಬೇಡ, ಮನಿ ಲಲಿತಾ ಹೆಸರಿಗೆ ಮತ್ತು ಚಂದ್ರು ಇಬ್ರು ಹೆಸರಿಗೆ ಮಾಡಿಬಿಡ್ರಿ. ಮನಿಗಿನಿ ಏನು ಮಾರೋದು ಬೇಡ, ವರದಕ್ಷಿಣೆನೂ ಏನು ಕೊಡೋದು ಬೇಡ. ಸಿಂಪಲ್ ಆಗಿ ಎರಡು ಮನೆಯವರು ಹೋಗಿ ದೇವಸ್ಥಾನದಾಗ ತಾಳಿ ಕಟ್ಕೊಂಡ್ ಬಂದ್ರಾತು ಅಂತ ಹೇಳಿದ್ರು. ಹೌದಾ ಚಿಕ್ಕಪ್ಪ, ಹಂಗಂದ್ರೆ ಅವ್ರ ಮನೆಯವರು ಈ ಮನೆ ಮಾರೋದಕ್ಕೆ ಬೇಡ ಅಂತ ಒಪ್ಕೊಂಡ್ರಾ? ಹೋನವ ಲಲಿತವ್ವ, ನನಗೂ ಅದ ಖುಷಿ ಅನಿಸ್ತು. ಯಾಕಂದ್ರೆ ನಿನಗೂ ಈ ಮನೆ ಮಾರೋದು ಇಷ್ಟನೇ ಇಲ್ಲಾಗಿತ್ತಲ್ಲ, ನನಗೂ ಈ ಮನಿನ ಹೆಂಗಪ್ಪ ಮಾರೋದು ಅಂತ ಅನಿಸಿತ್ತು. ಈ ಒಟ್ಟಿನಲ್ಲಿ ಚಲೋ ಆತು, ಈ ಮನೆ ಮಾರೋ ಅವಶ್ಯಕತೆನೇ ಇಲ್ಲ ಬೇ. ಅದು ಅಲ್ದ ಮದ್ವಿಗೂ ಏನು ಖರ್ಚು ಇಲ್ಲ. ಯಾಕಂದ್ರೆ ಅವ್ರ ಮನೆಯವರು ನಮ್ಮ ಮನೆಯವ್ರಾಗ ಒಂದು ಗಾಡಿ ಮಾಡ್ಕೊಂಡು ಹೋಗಿ ಮದ್ವೆ ಮುಗಿಸ್ಕೊಂಬಂದ್ಬಿಟ್ರೆ ಆಯ್ತು ದೇವಸ್ಥಾನದಾಗ. ಹಬ್ಬ ಚಲೋ ಆತು ಬಿಡು. ಅಂತೂ ನಮ್ಮ ಲಲಿತವ ಅನ್ಕೊಂಡಂಗೆ ಆತು, ಈ ಮನೆ ಮಾರ್ಲಾರ್ದಂಗೆ ನಿನಗೂ ಖರ್ಚು ಆಗ್ಲಾರ್ದಂಗೆ ಮದುವೆ ಆಗಂಗೆ ಆತಲ್ಲ, ಅಷ್ಟು ಸಾಕು. ಆದರೂ ಒಂದು ಬೇಜಾರು ಬಿಡ್ಬೆ. ಪಾಪ ಲಲಿತವನ ಮದ್ವಿನ ನಾನು ಜೋರಾಗಿ ಮಾಡಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ನ. ಆದ್ರೆ ಈಗ ಹಿಂಗೆ ಸುಮ್ಮನೆ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಸ್ಕೊಂಬರೋದಲ್ಲ, ಇದೊಂದು ಸ್ವಲ್ಪ ಬೇಜಾರು ಅನ್ಸಕೊಂತೈತಿ. ಅಯ್ಯೋ ಕಾಕ, ನೀನೇನು ಬೇಜಾರಾಗಬೇಡ. ಹೆಂಗೆ ಮದುವೆ ಆದ್ರೇನು, ಜೋರಾಗಿ ಮದುವೆ ಆದ್ರೇನು, ದೇವಸ್ಥಾನದಾಗ ಮದುವೆ ಆದ್ರೇನು, ಮದುವೆ ಹೆಂಗೆ ಹಾಕಿವಿ ಅನ್ನೋದು ಮುಖ್ಯ ಅಲ್ಲ, ಮುಂದೆ ಜೀವನಾನ ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ನೀನು ಇದಕ್ಕೆಲ್ಲ ಬೇಜಾರಾಗಬೇಡ ಕಾಕ. ಸರಿನವ, ನಿನಗೆ ಹೆಂಗೂ ಖುಷಿ ನೋಡು, ಹಂಗೆ ಮದುವೆ ಆಗೊಂದಿತ್ತಲ್ಲ, ನಂಗೆ ಅಷ್ಟ ಸಾಕು ಮಗಳ. ನೀವು ಒಟ್ಟಿನಲ್ಲಿ ಗಂಡನ ಮನೆಯಾಗರ ಖುಷಿಯಾಗಿ ನೆಮ್ಮದಿಯಿಂದ ಇದ್ರ ಅಷ್ಟ ಸಾಕವ್ವ ನನಗೆ. ಇರ್ತಾಳ ನನ್ನ ಮೊಮ್ಮಗಳು ಗಂಡನ ಮನ್ಯಾಗ ಖುಷಿಯಾಗಿ ನಕ್ಕೋತನ ಇರ್ತಾಳ. ಈ ಮದುವಿನ ಯಾರೂ ಮುರಿಯೋಕ್ಕಾಗಲ್ಲ. ನೋಡು, ನನ್ನ ಮೊಮ್ಮಗಳಿಗೆ ಎಂಥ ಚಲೋ ಗಂಡ ಸಿಕ್ಕನ. ಈಕೆ ಏನು ಅನ್ಕೊಂಡಿದ್ಲು ಅವನ ಮನಸ್ಸಿನಾಗೂ ಅದ ಐತಿ ನೋಡು. ಒಟ್ಟಿನಲ್ಲಿ ಇಬ್ಬರು ಗಂಡ ಹೆಂಡ್ತಿದ ಯೋಚನೆನೂ ಒಂದು ಥರನ ಐತಿ. ಹ್ಞೂನವ್ವ, ಒಟ್ಟಿನಲ್ಲಿ ನಮ್ಮ ಲಲಿತವನ ಆಸೆ ಈಡೇರ್ತಲ್ಲ, ಇದು ಒಂದರ ನನಗೆ ಅದ ಖುಷಿ ನೋಡ್ಬೆ. ಅಲ್ಲ, ಅವರು ಈ ಮದುವೆಗೆ ಮನೆ ಮಾರೋದು ಬೇಡ ಅಂದ್ರೆ ಸರಿ, ಮನೆ ಏನು ಅವ್ರಿಗೇನು ಕೊಡೋ ಅವಶ್ಯಕತೆ ಇಲ್ಲ. ಮನೆ ನಾವೇ ಇಟ್ಕೊಳ್ಳೋಣ ತಗೋರಿ, ಮತ್ತು ಮನೆ ಅದಕ್ಕೆ ಕೊಡೋದು, ಮತ್ತು ನಾವೇ ಇದ್ರ ತಗೋರಿ ಮನ್ಯಾಗ. ಈ ಮನಿನ ನಿಮ್ಮಪ್ಪ ಕಟ್ಸಿದ್ದಲ್ಲ, ನನ್ನ ಮಗ ಕಟ್ಸಿದ್ದು. ನನ್ನ ಮಗ ಕಟ್ಸಿದ್ದು ಮನಿ ನನ್ನ ಮೊಮ್ಮಗಳಿಗೆ ಸೇರ್ತೈತಿ. ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನೋಡು ನಿನ್ನ. ಲೇ, ಒಂದು ಸ್ವಲ್ಪ ಖುಷಿ ಪಡೋದು ಕಲಿ. ಯಾಕೆ ಮುಖ ಹಿಂಗೆ ಸಿಂಡ್ರೂಸ್ಕೊಂಡದಿಯಲ್ಲ, ನೀನಂತೂ ಯಾವಾಗ ನಕ್ಕೊಂತ ಇರ್ತೀಯನ ಈ ಮನೆಗೆ. ಅರ್ಧ ನಿನ್ನಿಂದನೇ ಈ ಮನೆಗೆ ದರಿದ್ರ ಹತ್ಬಿಟ್ಟೈತಿ ನೋಡು. ಚಂದ ನಕ್ಕೊಂತ ಇರಂಗಿಲ್ಲ ಮನ್ಯಾಗ, ಎಲ್ಲಾರ ಮೇಲೇನು ರಿಗಾಡೋದು, ಮುಖ ಹಿಂಗೆ ಮಾಡ್ಕೊಂಡು ಕುತ್ಕೊಳ್ಳೋದು. ಏನನ್ನ ನೀನು ಕಟ್ಕೊಂಡಾಗಿಂದ ಬರೀ ಇದ ಹಣೆ ವರನ ಐತಿ. ಹೌದೌದು, ನನ್ನಿಂದನೇ ಈ ಮನೆಗೆ ದರಿದ್ರ ಹತ್ಬಿಟ್ಟೈತಿ. ಪಾಪ ನೀವೆಲ್ಲ ಅದೃಷ್ಟವಂತರು, ನಾನೊಬ್ಬಕ್ಕೆ ದರಿದ್ರ. ಹೋಗಿ ಹೋಗಿ ನಿಮ್ಮ ತಾಯಲ್ಲಿ ಮಾತಾಡಕೊಂತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಎತ್ತಗಾರ ಹಾಳಾಗೋಕ್ಕೀನಿ. ಹೋಗು, ಎತ್ತಗಾರ ಹಾಳಾಗೋಗ, ಯಾರು ಕೇಳ್ತಾರ ನೀನನ್ನ? ರದವ ಇರು, ನಿನ್ನ ತಾಲೆ ನಾನು ಮಾತಾಡೋದೈತಿ. ಇರು ಇಲ್ಲಿ, ಎಲ್ಲ ಹೊಂಟಿ ಬಿಟ್ಟಿ ಆಗಲೇ. ಅತ್ಯಾರ ಹೇಳಿದೆಲ್ಲ, ನಾನು ಸ್ವಲ್ಪ ಹೊರಗಡೆ ಕೆಲಸ ಐತಂತಂದು ಹೋಗಿ ಬರ್ತೀನಿ ರೀ. ಒಂದು 10 ನಿಮಿಷ ವಾಪಸ್ ಬರ್ತೀನಿ. ಯವ್ವ, ಏನಾರ ಯಾಕೆ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ನನ್ನ ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಸರಿನಪ್ಪ, ಆತ ನೀ ಹೋಗ್ಬಾ. ಯಮ್ಮ, ನಾನು ಅಡುಗೆ ಮಾಡೋದೈತೆ, ಸ್ವಲ್ಪ ಹೋಗಿ ಅಡುಗೆ ಮಾಡ್ತೀನಿ. ಲಲಿತವ್ವ ಬೇಡ, ಅಡುಗೆ ಎಲ್ಲ ಐತಿ, ಅಡುಗೆನ ಬೇಕಾರೆ ಆಮೇಲೆ ಮಾಡಂತೆ ಅಂತ. ನೀನು ಒಂದು ಸ್ವಲ್ಪ ಸವಿತಾ ಅವ್ರ ಮನೆಗೆ ಹೋಗುವ. ಅಲ್ಲಿ ಒಂದು ಸ್ವಲ್ಪ ಮಾತಾಡ್ಕೊತ ಕೂತ್ಕೋಗ. ಎದಕ್ಕೆ ಕರೆದಿದ್ದಾಕೆ ಸವಿತಾವ, ಅಲ್ಲಿ ಹೋಗು. ಆಮೇಲೆ ನಾನು ಕರಿತೀನಿ, ನಾ ಕರೆದ ಮೇಲೆ ಬಾ ನಿಮ್ಮ ಮನೆಗೆ. ಅಲ್ಲಿ ತನಕ ಆರಾಮಾಗಿ ಕೂತ್ಕೊಂಡು ಮಾತಾಡೋ. ಅಲ್ಲ ಬೇ, ಮನ್ಯಾಗ ಅಡುಗೆ ಮಾಡೋದೈತಿ ಈಗ. ಲಲಿತವ್ವ, ಅಡುಗೆ ಆಮೇಲೆ ಮಾಡಕ್ಕೆ ಬರ್ತೈತಿ, ನೀವು ಹೋಗು. ನೀ ಸುಮ್ಮನೆ ಹೋಗು, ನಾ ಕರೆದ ಮೇಲೇನ ಬರಬೇಕಾ ನೀನು? ಸರಿ ಬೇ ಅಮ್ಮ.